ನಾನು ಹೇಳಕ್ ಆಗ್ದಿರೋದನ್ನ ಇಲ್ಲಿ ಬರ್ದಿದ್ದೀನಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2026 ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವೈಫ್ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಈ ಸೆಟಪ್ನ ಮಾಡಿಸಿರೋದು. ನಾನು ಮಾಡಿಸಿಲ್ಲ, ಸೆಟಪ್ ಇರೋದು. ಅದಕ್ಕೆ ನಾನು ಪೇ ಮಾಡಿ ಬಂದಿರೋದು. ಎಲ್ಲಿ ಎತ್ತ ಏನು ಅಂತ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಇವಾಗ ಸೆಟಪ್ ಎಲ್ಲ ರೆಡಿ ಇದೆ. ಇವಾಗ ಅವಳು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ ಮೇಲೆ ಅವಳನ್ನ ವೆಲ್ಕಮ್ ಮಾಡಿ ಬರ್ತ್ಡೇ ಸೆಲೆಬ್ರೇಷನ್ ಪ್ಲಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ. ಕಾಣ್ತಾನೆ ಇಲ್ವಾ? ಹೇಗಿದೆ ಎಫೆಕ್ಟ್? ಚೆನ್ನಾಗಿದೆಯಾ? ಓಕೆ, ಕಟ್ ಮಾಡು. ಹೆಂಗನ್ಸ್ತಾ ಇದೆ ಇವಾಗ? ಸರ್ಪ್ರೈಸ್ ಹೆಂಗಿತ್ತು ನಿನಗೆ? ತುಂಬಾ ಚೆನ್ನಾಗಿದೆ. ಇನ್ನೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಇನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಇದಕ್ಕಿಂತ ಇನ್ನೇನು ಮಾಡ್ತಾರೆ? ಹೋಗಲಿ. ನೋಡಲ್ಲಿ ಎಷ್ಟು ಬಲೂನ್ ಡೆಕೋರೇಷನ್ ಮಾಡೈತೆ, ಕೇಕ್ ಒಂದೈತೆ. ಇಲ್ಲ, ಬಲೂನು ಗಾಳಿ ಉದ್ದಿರದೆ. ನೋಡಿ, ನಿನ್ನ ನೇಮ್ ಎಲ್ಲ ಬರ್ಸೈತೆ, ರಮ್ಯಾ ಅಂತ. ನೀನು ಕೇಕು ತಂದೈತೆ ನೋಡು. ಕೇಕು ನೀನು ಹೇಳಿತ್ತು, ಚಾಕೋ ಟ್ರಫಲ್ ಕೇಕೆ ತಂದೈತೆ. ಇನ್ನೇನು ಬೇಕು? ಸಾಕಾ? ಮತ್ತೆ ಗಿಫ್ಟೇ ಕೊಟ್ಟಿಲ್ಲ ಅಂದರೆ ಹೆಂಗೆ? ನಿನ್ನ ಬರ್ತಡೆಗೆ ಗಿಫ್ಟು ಇದೆ ಸರಿ. ಮತ್ತೆ ಅಂದರೆ ಸುಮ್ಮನೆನಾ? ನೀನು ಒಬ್ಳೆ ಮಾಡಕ್ ಅಷ್ಟೇನ ಬರೋದು? ನಮಗ್ ಬರಲ್ವಾ ಸರ್ಪ್ರೈಸ್ ಮಾಡಕ್ಕೆ? ಓ ಆಯ್ತು, ಓಪನ್ ಮಾಡು. ಹಾಂ, ತಗೋ, ಕಾಯಿನ್ ಕೊಡ್ತೀನಿ, ಸ್ಕ್ರಾಚ್ ಮಾಡು. ಒಂದು ನಿಮಿಷ. ಹಿಂಗೆ ಸ್ಕ್ರಾಚ್ ಹಿಯರ್. ಏನು ಬರುತ್ತೆ? ನೀವೆಲ್ಲಿ? ನೀನ್ ಬರ್ತಡೆಗೆ ನಾನೆಲ್ಲಿ ಅಂತೆ? ನಿನ್ ಬರ್ತಡೆ ಗಿಫ್ಟ್ ಕೊಡ್ತಾ ಇರೋದು. ನಾನು ಬರ್ತಡೆಗೆ ಗಿಫ್ಟ್ ಇನ್ನೂ ಸ್ಕ್ರಾಚ್ ಮಾಡಿಲ್ಲ. ಫುಲ್ ಕ್ಲೀನಾಗಿ ಸ್ಕ್ರಾಚ್ ಮಾಡು. A few moments later. 3 hours later. ಕೊಡಿಲಿ, ನೀನು ಇವತ್ತೆಲ್ಲ ಕೇರಿದ್ಯಾ? ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ಫೋಟೋಲಿ ಹೋಗ್ಬಿಡ್ತೇನೋ. ಹೆಂಗಿದೆ? ಓಪನ್ ಮಾಡು. ಎಸ್, ಅದನ್ನು ಕ್ಲೋಸ್ ಆಗಿರ್ಬೇಕಾಯ್ತು. ಓಪನ್ ಮಾಡಿ ಇಟ್ಬಿಟ್ಟವ್ರೆ. ಇದು ನಿಮ್ದಲ್ಲ ತಾನೇ? ಏಯ್, ಎಲ್ಲ ನಾನು ಬರ್ಸಿರೋದೆ ಎಲ್ಲ ಅಲ್ಲಿ. ಟುಗೆದರ್ ವಿ ಆರ್ ಪವರ್ ಕಪಲ್ ಅಂತ. ಎಸ್, ಪವರ್. ನಾನು ಪಕ್ಕದಲ್ಲಿದ್ರೆ ಮಾತ್ರ. ಓದೋ ಅಲ್ಲಿ ಏನು ಬರ್ದೆ? ಓದಿಸಿಲ್ವಾ ನೀನು? ಇಂಗ್ಲೀಷ್ ಮೀಡಿಯಂ ಸೇರಿಸಿಲ್ವಾ?
ಓದೋದೇ ಯು ಟೇಕ್ ಅಪ್ ಸೋ ಮಚ್ ಟು ವಿನ್ ಮೈ ಹಾರ್ಟ್ ಅಂತ. ಹಂಗಂದ್ರೆ ಯು ಆರ್ ಮೈ ಫೇವ್ರೆಟ್ ಚಾಪ್ಟರ್ ಇನ್ ದಿ ಸ್ಟೋರಿ ಕಾಲ್ಡ್ ಲವ್. ಇದೆಲ್ಲ ಹೇಳಿಲ್ಲ. ಅದ ಸರ್ಪ್ರೈಸ್ ಹೇಳಿದ್ರೆ ಸರ್ಪ್ರೈಸ್ ಆಗುತ್ತೆ. ಸರ್ಪ್ರೈಸ್ ಅಲ್ಲ, ಅದು ಇಲ್ಲೇ ಬಂದಿರೋದು, ನೀವ್ ಹೇಳಿರೋದಲ್ಲ. ನಾನು ಹೇಳಕ್ ಆಗದಿರೋದನ್ನ ಇಲ್ಲಿ ಬರ್ತಿದ್ದೀನಿ. ನಮ್ದೇನೋ ಕ್ಯೂಟ್, ಇದು ಚೆನ್ನಾಗಿದೆ. ಹಿಂಗ್ ತೋರ್ಸು. ಇದು ಸಕ್ಕತ್ತಾಗಿದೆ. You are the love of my life and I would never trade you for another slice. ಹಿಂಗೆ ತಿರುಗಿಸಿ ನೋಡಿ, ಹಿಂಗೆ ಓಪನ್ ಆಗುತ್ತೆ. ಹಾಂ ಅಷ್ಟೇ. ಎಲ್ಲ ನನ್ನ ಫೇವ್ರೆಟ್ ಪಿಕ್ಚರ್ಸ್ ಹಾಕಿದ್ದಾರೆ. ಓಹೋ ನಿಜ. ನೈಸ್ ನೈಸ್. ಅಷ್ಟೇ. ಹೇಳಿ ಥ್ಯಾಂಕ್ಸ್. ಹೆಂಗಿತ್ತು ಗಿಫ್ಟು? ಚೆನ್ನಾಯ್ತಾ? ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ? ಇನ್ನೇನು ಎಕ್ಸ್ಪೆಕ್ಟ್? ಕೇಕ್ ತೊಗೊಂಡು ಮಕ್ಕಳಿಗೆ ತಗೊಂಡು ಇನ್ನೇನು ಎಕ್ಸ್ಪೆಕ್ಟ್ ಮಾಡಿದ್ರೆ? ಶಿವ್ ಹ್ಯಾಪಿ ಬರ್ಡೇ, ಶಿವ್ ಹ್ಯಾಪಿ ನ್ಯೂ ಇಯರ್ ನಿನಗೆ. ಥ್ಯಾಂಕ್ ಯು. ಹೇಗಿತ್ತು ನಿನಗೆ ಸರ್ಪ್ರೈಸ್? ಇಷ್ಟ ಆಯ್ತಾ ನಿನ್ನ ಬರ್ತಡೇ ಪ್ಲಸ್ ನ್ಯೂ ಇಯರ್ದು? ಇನ್ನೂ ಏನೋ ಮಿಸ್ಸಿಂಗ್ ಇದೆ. ಇನ್ನೇನು ಮಿಸ್ಸಿಂಗ್ ಇದೆ? ಇದರಲ್ಲಿ 100% ಅಲ್ಲಿ ನಿಮಗೆ 1% ಅಷ್ಟೇ ಕೊಡ್ತೀನಿ. ಏನಕ್ಕೆ ಇಷ್ಟು ಕಷ್ಟಪಟ್ಟು ಇಷ್ಟೆಲ್ಲ ಸೆಲೆಬ್ರೇಟ್ ಮಾಡಿದ್ರು? ನೀವು ಮಾಡಿದಿದ್ರೆ ಒಪ್ಕೋತಿದ್ದೆ. ನಾನು ಮಾಡಿದ್ದು ಯಾರು ಮಾಡಿದ್ದು? ಪೇ ಮಾಡಿದ್ದು ನಾನೇ, ನೀನಲ್ಲ. ಆದ್ರೂ ಏನೋ ಮಿಸ್ಸಿಂಗ್. ಏನು ಮಿಸ್ ಇಲ್ಲ, ಎಲ್ಲ ಫುಲ್ಫಿಲ್ ಆಗಿದೆ. ಹೌದು, ಇನ್ನೂ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ನಾನು. ಇನ್ನೂ ದೊಡ್ಡ ನೋಡಿ, ಎಷ್ಟೇ ಮಾಡಿದ್ರೆ ಈ ಹುಡುಗಿರಿಗೆ ಸಮಾಧಾನ ಅನ್ನೋದಂತೂ ಇಲ್ಲವೇ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಇವಳೇನೆ. ನೀವು ಏನೋ ಬೇಕಿತ್ತು, ಹೋಗ್ಲಿ ಬಿಡಿ. ನಂಗೆ ತುಂಬಾ ಖುಷಿ ಆಯ್ತು. ನಾನಂತೂ ಹಿಂಗೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಮಾಡ್ತೀರಾ ಅಂತ. ನೋಡಿ, ಓ ತಿನ್ಕೊಂಡು ನುಂಕೊಂಬಿಟ್ಟೆ ಹೊಟ್ಟೆ ಒಳಗಡೆ ನಾನು ಇದನ್ನ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ವೈಫ್ದು ಬರ್ತ್ಡೇ ಪ್ಲಸ್ ನ್ಯೂ ಇಯರ್ ಸೆಲೆಬ್ರೇಷನ್ 2 ಕಂಪ್ಲೀಟ್ ಆಗಿದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.